ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಬಹಳ ಸುಂದರವಾಗಿ ಪ್ಲೆಸೆಂಟ್ ಆಗಿದೆಯಾ? ಹೌದು, ಒಳ್ಳೆ ಒಂದು ಸಮುದ್ರ ತೀರ, ಅನೇಕ ಮೀನು ಹಿಡಿಯುವಂಥ ದೋಣಿಗಳು. ನಾನು ಹೇಳಿದೆನಲ್ಲ, ರಾಮೇಶ್ವರಂನ ಸಮುದ್ರ ತೀರ. ಈ ಮೀನುಗಾರಿಕೆಯ ಮೂಲಕವಾಗಿಯೇ ಈ ಪಟ್ಟಣದಲ್ಲಿ ಅನೇಕರ ಜೀವನವು ನಡೆಯುತ್ತಾ ಇದೆ. ಮೀನುಗಾರಿಕೆ ಅವರ ಜೀವನಾಧಾರ. ಸಮುದ್ರವನ್ನು, ಅದರಲ್ಲಿ ಇರುವಂಥ ಮೀನುಗಳನ್ನು ಉಪಯೋಗಿಸಿಕೊಂಡು ಲೋಕದಾದ್ಯಂತ ಎಷ್ಟು ಕೋಟ್ಯಾಂತರ ಜನರನ್ನು ದೇವರು ಬಾಳುವಂತೆ ಮಾಡುತ್ತಾ ಇದ್ದಾರೆ ನೋಡಿದ್ದೀರಾ? ಈ ಸಮುದ್ರದ ಸಂಪನ್ಮೂಲ ದೇವರು ಕೊಡುವ ಆಶೀರ್ವಾದ. ಆದ್ದರಿಂದಲೇ ದೇವರು ಈ ಮೀನುಗಾರ ಸಹೋದರರನ್ನು ಆಶೀರ್ವದಿಸುವಂತೆ ನಾವು ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮ ನೆನಪಿಗೆ ತರುತ್ತೇನೆ. ಯಾಕಂದರೆ ಜೀವವನ್ನೇ ಒತ್ತೆಗಿಟ್ಟು ಎಷ್ಟು ಆಪತ್ತಿನ ಪರಿಸ್ಥಿತಿಗಳಲ್ಲೇ ಅವರು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋಗುವರು. ಯಾವ ಸಮಯದಲ್ಲಿ ವಾತಾವರಣ ಹೇಗೆ ಬದಲಾಗುತ್ತದೆ ನಮಗೆ ತಿಳಿಯದು. ಅದರ ಮಧ್ಯದಲ್ಲಿ ಅವರು ಹೋಗಿ ಬರುತ್ತಾರಲ್ವ, ಅವರಿಗಾಗಿ ನಾವು ದೇವರನ್ನು ಸ್ತುತಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು. ಸರಿ, ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ 1 ಯೋಹಾನ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ನಾವು ದೇವರನ್ನೇ ಪ್ರೀತಿಸಬೇಕು, ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು, ದೇವ ಜನರನ್ನು ಒಬ್ಬರಿಗೊಬ್ಬರು ಪ್ರೀತಿಸಬೇಕು, ಮನುಷ್ಯರನ್ನು ನಾವು ಪ್ರೀತಿಸಬೇಕು. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ನಾವು ಲೋಕದಲ್ಲಿ ತಾನೇ ಇದ್ದೇವೆ, ಲೋಕದಲ್ಲಿರುವವುಗಳನ್ನು ಹೇಗೆ ಪ್ರೀತಿಸದೇ ಇರುವುದಕ್ಕೆ ಸಾಧ್ಯ? ಲೋಕದಲ್ಲಿ ಇರುವಂಥ ಕಾರ್ಯಗಳು, ನಾವು ಲೋಕದಿಂದ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದೇವೆಂಬಂಥ ಭಾವನೆ ಯಾವಾಗಲೂ ಇರಬೇಕು. ಲೋಕದಲ್ಲೇ ಬಾಳುತ್ತಾ ಇದ್ದೇವೆ, ನಾವು ಬಾಳುವುದಕ್ಕೆ ಅವಶ್ಯವಾಗಿರುವಂಥ ಕಾರ್ಯಗಳು ಇವೆ. ತಿನ್ನುವುದಕ್ಕೆ ಆಹಾರ, ಉಡುವುದಕ್ಕೆ ವಸ್ತ್ರ, ಕೆಲಸ, ಆದಾಯ, ಇದೆಲ್ಲವೂ ಅವಶ್ಯ. ಅದನ್ನೆಲ್ಲ ದೇವರು ಕೊಡುವರು. ಲೋಕದ ಮೇಲೆ ಪ್ರೀತಿಯನ್ನು ಇಡಬೇಡಿರಿ ಅಂದರೆ ಲೋಕದಲ್ಲಿರುವ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುಬಾಳಿನ ಡಂಬ, ಇದೆಲ್ಲ ಇಚ್ಛೆಗಳನ್ನು ಪ್ರೇರೇಪಿಸುವ ಕಾರ್ಯ, ಪಾಪಗಳನ್ನು ಪ್ರೇರೇಪಿಸುವ ಕಾರ್ಯ, ಹೆಮ್ಮೆಯನ್ನುಂಟು ಮಾಡುವ ಕಾರ್ಯ. ಇದೆಲ್ಲ ಸೈತಾನ್ನಿಂದ ಉಂಟು ಮಾಡಲ್ಪಟ್ಟದ್ದು. ದೇವರಿಂದ ಈ ಲೋಕದಲ್ಲಿ ಉಂಟು ಮಾಡಲ್ಪಟ್ಟದ್ದು ಆಶೀರ್ವಾದಗಳು. ಅದು ನಮಗೆ ಮೇಲುಗಳನ್ನು ಮಾಡುತ್ತವೆ. ಪಾಪದ ಕಾರ್ಯಗಳೆಲ್ಲ ಸೈತಾನ್ನಿಂದ ಉಂಟು ಮಾಡಲ್ಪಟ್ಟು ಈ ಲೋಕದಲ್ಲಿ ಅದು ಬಲವಾಗಿ ಕಾರ್ಯ ಮಾಡುತ್ತಾ ಇದೆ. ಆದ್ದರಿಂದ ಅದರ ಮೇಲೆ ನೀವು ಪ್ರೀತಿಯನ್ನು ಇಡಬೇಡಿರಿ. ಇಚ್ಛೆಗಳನ್ನು ಪ್ರೇರೇಪಿಸುವ ಕಾರ್ಯಗಳ ಮೇಲೆ ನೀವು ಪ್ರೀತಿಯನ್ನು ಇಡಬೇಡಿರಿ. ಹೆಮ್ಮೆಯನ್ನುಂಟು ಮಾಡುವಂತಹ ಕಾರ್ಯಗಳ ಮೇಲೆ ನೀವು ಪ್ರೀತಿಯನ್ನು ಇಡಬೇಡಿರಿ ಎಂದು ದೇವರು ಹೇಳುತ್ತಾರೆ. ಹಾಗಾದರೆ ನಾವು ಲೋಕದಲ್ಲಿ ಬಾಳಿದರೂ ಕೂಡ ಲೋಕದಲ್ಲಿರುವವುಗಳ ಮೇಲೆ ಪ್ರೀತಿಯನ್ನಿಡದೆ ನಾವು ಬಾಳುವುದಕ್ಕೆ ನಮಗೆ ಮಾರ್ಗಗಳನ್ನು ಏರ್ಪಡಿಸಿಕೊಟ್ಟಂತ ದೇವರನ್ನು ಪ್ರೀತಿಸಬೇಕು. ಆತನನ್ನು ಪ್ರೀತಿಸಿ ಆತ ನಮಗಾಗಿ ಇಟ್ಟಿರುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ಈ ಲೋಕದಲ್ಲಿ ಸೈತಾನ ನಮಗೆ ವಿರೋಧಿಯಾಗಿ ಇದ್ದಾನೆ. ಅವನಿಗೆ ಸಂಬಂಧಪಟ್ಟವುಗಳಲ್ಲಿ ಪ್ರೀತಿಯನ್ನಿಟ್ಟು ಅದರಲ್ಲಿ ಸಿಲುಕಬಾರದು. ನಿಮ್ಮ ಜೀವಿತದಲ್ಲಿ ಯೋಚಿಸಿ ನೋಡಿರಿ, ಸೈತಾನನ ಯಾವುದೋ ಒಂದು ಕಾರ್ಯಕ್ಕೆ ಅವಕಾಶ ಕೊಟ್ಟು ಅದನ್ನು ಪ್ರೀತಿಸಿ ಯಾವುದೋ ಒಂದಕ್ಕೆ ದಾಸರಾಗಿದ್ದೀರಲ್ಲ. ಸೆಲ್ಫೋನ್ಗೆ ದಾಸತ್ವ, ಟಿವಿಗೆ ದಾಸತ್ವ, ಮದ್ಯಪಾನಕ್ಕೆ ದಾಸತ್ವ, ಧೂಮಪಾನಕ್ಕೆ ದಾಸತ್ವ, ಇದೆಲ್ಲ ಲೋಕದ ಕಾರ್ಯಗಳು. ಅವುಗಳಿಗೆ ದಾಸರಾಗಿ ಬಿಟ್ಟರೆ ನೀವು ಅದನ್ನು ಪ್ರೀತಿಸಿ ಹೋಗುವುದರಿಂದ ಸ್ವಲ್ಪ ಸೈತಾನ ನಿಮ್ಮನ್ನು ಅದಕ್ಕೆ ದಾಸರನ್ನಾಗಿ ಮಾಡಿ ಇಂದು ನಿಮ್ಮ ಜೀವಿತವನ್ನೇ ಹಾಳು ಮಾಡುತ್ತಾ ಇದ್ದಾನೆ. ಅದರ ಮೇಲೆ ಪ್ರೀತಿಯನ್ನು ನೀಡದೆ ಅದನ್ನು ಬಿಟ್ಟು ಹೊರಗೆ ಬನ್ನಿ, ದೇವರ ಮೇಲೆ ಪ್ರೀತಿಯನ್ನು ನೀಡಿ, ದೇವರ ಕಾರ್ಯಗಳಲ್ಲಿ ಪ್ರೀತಿಯನ್ನು ನೀಡಿ, ಆಗ ನೀವು ಆಶೀರ್ವಾದವಾಗಿ ಇರುತ್ತೀರಿ. ಈಗ ಹೇಳುವಿರಾ, ದೇವರೇ, ಲೋಕಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳನ್ನು ಪ್ರೇರೇಪಿಸುವ, ಹೆಮ್ಮೆಯನ್ನು ಪ್ರೇರೇಪಿಸುವ ಈ ಯಾವ ಕಾರ್ಯಗಳಲ್ಲಿ ನಾನು ಪ್ರೀತಿಯನ್ನು ಇಡಬಾರದು. ನಾನು ನಿಮ್ಮ ಮೇಲೆ, ನಿಮಗೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ಪ್ರೀತಿಯನ್ನಿಟ್ಟು ನಿಮಗೆ ಮೆಚ್ಚುಗೆಯಾಗಿ ನಡೆಯಬೇಕು. ಅದಕ್ಕೆ ನಾನು ಒಪ್ಪಿಸಿ ಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.